ಚಾಮರಾಜನಗರ ಜಿಲ್ಲೆಯ ಅಭಿವೃದ್ಧಿಗೆ ಮಾಜಿ ಸಂಸದ ದಿವಂಗತ ಆರ್ ಧ್ರುವನಾರಾಯಣ ಅವರ ಕೊಡುಗೆ ಅಪಾರವಾಗಿದೆ ಎಂದು ಮಾಜಿ ಶಾಸಕ ಆರ್ ನರೇಂದ್ರ ಹೇಳಿದ್ದಾರೆ. ಹಾನೂರು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ದಿವಂಗತ ಆರ್ ಧ್ರುವನಾರಾಯಣ ಅವರ ಮೊದಲನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸಂಸದರಾಗಿದ್ದ ಆರ್ ಧ್ರುವನಾರಾಯಣ ಅವರು ಇಡೀ ದೇಶದಲ್ಲಿಯೇ ಮಾದರಿ ಸಂಸದರಾಗಿದ್ದರು. ರಾಜ್ಯದ ನಂಬರ್ 1 ಸಂಸದರಾಗಿ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸದಾ ಶ್ರಮಿಸುತ್ತಿದ್ದರು. ದೇಶದಲ್ಲಿಯೇ ಸದ್ದು ಮಾಡಿದ ಸುಳ್ವಾಡಿ ಮಾರಮ್ಮ ವಿಷ ಪ್ರಸಾದ ಪ್ರಕರಣ ನಡೆದ ಸಂದರ್ಭದಲ್ಲಿ ಸಂಸತ್ ಅಧಿವೇಶನದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ ಮೃತಪಟ್ಟಿದ್ದ ಕುಟುಂಬಸ್ಥರಿಗೆ 2 ಲಕ್ಷ ಪರಿಹಾರ ಕೊಡಿಸಿದ್ದರು. ಇದಲ್ಲದೆ ಚಿಕಿತ್ಸೆಗೆ ದಾಖಲಾಗಿದ್ದ ಬಾಧಿತರ ಆರೋಗ್ಯ ಬಗ್ಗೆ ಅಪಾರ ಕಾಳಜಿ ವಹಿಸಿ ಪ್ರತಿದಿನ ಆಸ್ಪತ್ರೆಗೆ ತೆರಳಿ ಮಾಹಿತಿ ಪಡೆದುಕೊಳ್ಳುತ್ತಿದ್ದರು. ಇದಲ್ಲದೆ ಹಾನೂರು ವಿಧಾನಸಭಾ ಕ್ಷೇತ್ರದ ರಸ್ತೆ, ಸಮುದಾಯ ಭವನಗಳಿಗೆ ಹೆಚ್ಚಿನ ಅನುದಾನ ನೀಡಿದರು. ಶೈಕ್ಷಣಿಕವಾಗಿ ಹಾನೂರು ಕ್ಷೇತ್ರಕ್ಕೆ ಹೆಚ್ಚಿನ ವಸತಿ ಶಾಲೆಗಳನ್ನು ತರುವಲ್ಲಿಯೂ ಪ್ರಮುಖ ಪಾತ್ರ ವಹಿಸಿದ್ದರು ಎಂದು ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಲುಕು ಹಾಕಿದರು. ಎಲ್ಲರೂ ಮಾತಾಡಿದಂಗೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಹೊಂದಿಕೆ ಅಲ್ಲ, ಇಡೀ ಕರ್ನಾಟಕದ ರಾಜಕೀಯಕ್ಕೇನೆ ಒಬ್ಬ ಮುಖ್ಯವಾದಂತಹ ವ್ಯಕ್ತಿಯನ್ನು ನಾವು ಕಾಣ್ತಿದ್ದೀವಿ. ಆ ಪಕ್ಷ ಈ ಪಕ್ಷ ಅಂತಲ್ಲ. ಅವ್ರ ಕಾರ್ಯಪರತೆ, ಅವ್ರ ಜನಗಳ ಮೇಲೆ ಇಟ್ಟಿದ್ದಂತಹ ಒಂದು ನಂಬಿಕೆ, ಪ್ರೀತಿ, ವಿಶ್ವಾಸ, ಅದು ಎಲ್ಲರೂ ಕೂಡ ಅದ್ರ ಬಗ್ಗೆ ಮಾತಾಡೋದು. ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಯಾವುದೇ ಕಾರ್ಯಕರ್ತ ಎಷ್ಟು ಫೋನ್ ಮಾಡಲಿ, ಆ ಫೋನ್ ತಗೊಂಡು ಅವ್ರ ಕಷ್ಟ ಕೇಳಿ, ಯಾರಿಗೆ ಹೇಳ್ಬೇಕು, ಡಾಕ್ಟರ್ಗೆ ಹೇಳ್ಬೇಕಾ, ಪೊಲೀಸ್ನವ್ರಿಗೆ ಹೇಳ್ಬೇಕಾ, ಯಾರಿಗೆ ಹೇಳ್ಬೇಕು ಹೇಳಿ ಆ ಕಷ್ಟ ನಿವಾರಣೆ ಮಾಡ್ತಕ್ಕಂಥದ್ದು. ಮತ್ತೆ ನಾವುಗಳು ಏನಾದ್ರೂ ನಮ್ಮ ಕೈ ಆಗದಂತೆ ಕಲ್ಸ್ಕೊಂಡು ಫೋನ್ ಮಾಡಿ ಆಗಿದೆ ಆಯ್ತು, ತೊಂದರೆ ಆಗಿದೆ ಅಂತ ಹೇಳಿದಾಗ ಆ ಕಲ್ಸ್ಕೊಂಡು ಮಾಡಿ ಮತ್ತೆ ಫೋನ್ ಮಾಡಿ ಆಯ್ತಪ್ಪ ಹೇಳೋ ಕೆಲಸ ಮಾಡ್ಕೊಡ್ತೀನಿ ಅಂತಕ್ಕಂಥದ್ದು. ಈ ತರವಾಗಿ ಅವರು